ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರಾಹುಲ್ಸ್ ಚಾಂದ್. ಇವತ್ತು ನಮ್ಮದು 3ನೇ ದಿನ ಸ್ವಿಟ್ಜರ್ಲ್ಯಾಂಡಲ್ಲಿ. ನಾವಿವತ್ತು ಗ್ರಿಂಡೆಲ್ವಾಲ್ಡಿಂದ ಲ್ಯೂಟರ್ಬ್ರಾನ್ಗೆ ಹೋಗ್ತಾ ಇದ್ದೀವಿ. ಲ್ಯೂಟರ್ಬ್ರಾನ್ ಬಂದು ಒಂದು ಚಿಕ್ಕ ಹಳ್ಳಿ, ವ್ಯಾಲಿ ಆಫ್ 72 ವಾಟರ್ ಫಾಲ್ಸ್ ಅಂತ ಹೇಳ್ತಾರೆ. ಲೌಟರ್ಬ್ರೋನನ್ ಇಂಗ್ಫ್ರೋ ರೀಜನಲ್ಲಿ ಒಂದು ಇಂಪಾರ್ಟೆಂಟ್ ಹಬ್. ಇಲ್ಲಿಂದ ಗ್ರಿಂಡೆಲ್ವಾಲ್ಡ್, ಇಂಟರ್ಲೇಕನ್ ಎಲ್ಲ ಕಡೆಗೆ ಟ್ರೈನ್ ಸಿಗುತ್ತೆ. ಸೊ ನಾವು ಟ್ರೈನ್ ಸ್ಟೇಷನ್ ರೀಚ್ ಆದ ಕೂಡಲೇ ನಮಗೆ ಸುಂದರವಾದ ಪರ್ವತಗಳು ಕಾಣಿಸೋಕ್ಕೆ ಶುರುವಾದವು. ನೋಡೋಕ್ಕೆ ತುಂಬ ಅದ್ಭುತವಾಗಿತ್ತು. ಬೃಹತ್ ಪರ್ವತಗಳ ಮಧ್ಯೆ ಒಂದು ಮುದ್ದಾದ ಹಳ್ಳಿ, ಅಲ್ಲೊಂದಿಲ್ಲೊಂದು ಜಲಪಾತಗಳು, ಹರಿಯುವ ನದಿ, ಪುಟ್ಟ ಪುಟ್ಟ ಮನೆಗಳು. ಇದೆ ಲ್ಯೂಟರ್ಬ್ರೋನನ್. Out of 72 waterfalls here, the famous one is this one, Staubbach Falls. ಇದು ಆಲ್ಮೋಸ್ಟ್ 300 ಮೀಟರ್ಸ್ ಹೈಯಿಂದ ಬೀಳುತ್ತೆ. ಇದು ಯುರೋಪ್ಸ್ ಒನ್ ಆಫ್ ದ ಹೈಯೆಸ್ಟ್ ಫ್ರೀ ಫಾಲಿಂಗ್ ವಾಟರ್ ಫಾಲ್ಸ್. ಒನ್ ಯುನೀಕ್ ಥಿಂಗ್ ಅಬೌಟ್ ದಿಸ್ ವಾಟರ್ ಫಾಲ್ಸ್ ಏನಂದರೆ, ನಾವು ಆ್ಯಕ್ಚುಲಿ ಈ ವಾಟರ್ ಫಾಲ್ಸ್ ಒಳಗೆ ಹೋಗ್ಬೋದು. ಆ ವಾಟರ್ ಫಾಲ್ಸ್ ಒಳಗಡೆ ಹೋಗಬೇಕಂದ್ರೆ ನಾವು ಬೆಟ್ಟ ಹತ್ಕೊಂಡು ಟನಲ್ ಒಳಗಡೆ ಹೋಗಿ ಪುನಃ ಅಲ್ಲೊಂದು ಕೇವ್ ಇದೆ, ಕೇವ್ ಒಳಗಡೆ ಹೋಗಬೇಕಿತ್ತು. ತುಂಬ ಜಾರ್ತಾ ಇತ್ತು. ಇಷ್ಟೆಲ್ಲ ಹೋದ್ಮೇಲೆ ಸಿಕ್ತು ಈ ಬ್ಯೂಟಿಫುಲ್ ವ್ಯೂ ಪಾಯಿಂಟ್. ಅಲ್ಲಿಂದ ಇಡೀ ಊರೇ ಕಾಣಿಸ್ತಿತ್ತು. ಅದರ ಜೊತೆಗೆ ಒಂದು ರೈನ್ಬೋ ಕೂಡ ನೋಡ್ತಾ ಇರ್ಬೋದು ನೀವು. ಫಾಲ್ಸ್ ಮುಗಿಸ್ಕೊಂಬಂದ್ಮೇಲೆ ನಮಗೆ ಈ ಒಂಥರ ಬ್ಯೂಟಿಫುಲ್ ಪ್ಲೇಸ್ ಕಾಣಿಸ್ತು. ಊಟದ ಟೈಮ್ ಕೂಡ ಆಗಿತ್ತು ನಮ್ಮದು. ಸೊ ನಾವು ಬರ್ತಾನೆ ಪುಳಿಯೋಗರೆ ತೊಗೊಂಬಂದಿದ್ವಿ. ಇಲ್ಲಿ ಸ್ವಲ್ಪ ಹೊತ್ತು ಊಟ ತಿಂದು ಅಲ್ಲೇ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದ್ವಿ ನಾವು. ಲೌಟರ್ಬ್ರೋನನ್ ಒಂದು ಜರ್ಮನ್ ವರ್ಡ್. ಅದರ ಅರ್ಥ ಲೌಡ್ ಸ್ಪ್ರಿಂಗ್ಸ್ ಅಂತ. ಯಾಕಂದರೆ ಇಲ್ಲಿ ಸುತ್ತಮುತ್ತ ತುಂಬ ಜಲಪಾತಗಳಿರೋದ್ರಿಂದ ಈ ಹೆಸರು ಬಂದಿದೆ. ಆ್ಯಂಡ್ ಆಲ್ಸೋ ದಿಸ್ ಇಸ್ ಒನ್ ಆಫ್ ದ ಯುನೆಸ್ಕೋಸ್ ವರ್ಲ್ಡ್ ಹೆರಿಟೇಜ್ ಸೈಟ್. ಅದಾದಮೇಲೆ ನಾವು ಒಂದು ಕೋಝಿ ಕೆಫೆಗೆ ಹೋದ್ವಿ. ಆ ಕೆಫೆ ನೋಡಿ ನಮಗೆ ಬೆಂಗಳೂರೇ ನೆನಪಾಗ್ಬಿಡ್ತು. ಅಲ್ಲಿಂದ ನಮ್ಮ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಲೌಟರ್ಬ್ರೋನನ್ ಬಂದು ತುಂಬ ಮೌಂಟೇನ್ ವಿಲೇಜಸ್ಗೆ ಸ್ಟಾರ್ಟಿಂಗ್ ಪಾಯಿಂಟ್ ಆಗುತ್ತೆ. ಸೊ ನಾವು ಹೋಗ್ತಿರೋ ಜಾಗದ ಹೆಸರು ಮ್ಯೂರನ್ ಅಂತ. ಸೊ ಮ್ಯೂರನ್ ಅಂದರೆ ಅದು ಮೌಂಟೇನ್ ಕ್ಲಿಫ್ ಮೇಲೆ ಇದೆ. ಸೊ ಆ ವಿಲೇಜ್ಗೆ ಹೋಗಬೇಕು ಅಂದರೆ ಕೇಬಲ್ ಕಾಲ್ ಮುಖಾಂತರನೇ ಹೋಗಬೇಕು.
ಸೊ ನಾವು ಹೋಗ್ತಿರೋ ಕೇಬಲ್ ಕಾರ್ 25 to 30 ಮೆಂಬರ್ಸ್ ಇರೋ ಕೆಪಾಸಿಟಿದು, ತುಂಬ ದೊಡ್ಡದು. ಹೋಗ್ಬೇಕಾದ್ರೆ ಅಲ್ಲಿಂದ ಬರ್ಡ್ಸ್ ಐ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮುರೆನ್ ಒಂದು ಪುಟಾಣಿ ಹಳ್ಳಿ. ಇದನ್ನು ಕಾರ್ ಫ್ರೀ ಮೌಂಟೇನ್ ವಿಲೇಜ್ ಅಂತ ಕರೀತಾರೆ. ಇಲ್ಲಿಗೆ ಬರೀ ಕೇಬಲ್ ಕಾರಲ್ಲೇ ಬರಬೇಕು. ನೀವು ನೋಡ್ತಾ ಇರ್ಬೋದು, ಯಾವುದೇ ಕಾರ್ ಓಡಾಡಲ್ಲ ಇಲ್ಲಿ. ಅದರಿಂದ ಇದು ಅಲ್ಲಿ ಯಾರು ವಿಸಿಟರ್ಸ್ ಬರ್ತಾರಲ್ಲ ಅವ್ರಿಗೊಂದು ಒಳ್ಳೆ ಪೀಸ್ಫುಲ್ ಸೂದಿಂಗ್ ಫೀಲಿಂಗ್ ಕೊಡುತ್ತೆ. ಸೊ ಇಲ್ಲಿಗೆ ಪ್ರಾಪರ್ ವಿಂಟರ್ ಸೀಸನಲ್ಲಿ ಬಂದರೆ ತುಂಬ ಸ್ನೋ ಇರುತ್ತೆ, ಸುತ್ತಮುತ್ತ ತುಂಬ ಸ್ನೋ ಇರುತ್ತೆ, ಸ್ಕೀಯಿಂಗ್ ಆ್ಯಕ್ಟಿವಿಟೀಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ತುಂಬ ಮೂವೀಸ್ ಶೂಟ್ ಮಾಡಿದ್ದಾರೆ. ಅದರಲ್ಲಿ ಪ್ರಾಮಿನೆಂಟ್ ಒಂದು ಬಂದುಬಿಟ್ಟು ಜೇಮ್ಸ್ ಬಾಂಡ್ ಫಿಲ್ಮ್ ಆನ್ ಹರ್ ಮೆಜೆಸ್ಟಿ ಸೀಕ್ರೆಟ್ ಸರ್ವಿಸ್ ಅಂತ. ಇಲ್ಲೊಂದು ಕ್ಲೈಮ್ಯಾಕ್ಸ್ ಶಾಟ್ ಶೂಟ್ ಮಾಡಿದ್ದಾರೆ. ಮೊದಲ ಸಲ ಬದುಕಿರುವೆ ಅನಿಸುತ್ತಿದೆ, ಮಕ್ಕಳಲ್ಲಿ ಮರಣವಿದೆ ಅನಿಸುತ್ತಿದೆ, ಈರುಳಿನಲ್ಲೂ ನೆರಳು ಸಹ ಬೆವರುತ್ತಿದೆ. ನೋಡ್ತಾ ನೋಡ್ತಾ ಆಲ್ಮೋಸ್ಟ್ 4:35 ಆಗಿತ್ತು. ಸ್ವಿಟ್ಜರ್ಲ್ಯಾಂಡಲ್ಲಿ 5:36 ಹಂಗೆ ಕತ್ಲಾಗ್ಬಿಡುತ್ತೆ. ಸೊ ನಮ್ಮ ಡೇನ ಎಂಡ್ ಮಾಡಬೇಕಾದ್ರೆ ನಮಗನ್ನಿಸ್ತು ಈ ಬೆಟ್ಟಗಳ ನಡುವೆ ಇಷ್ಟು ಪೀಸ್ಫುಲ್ ಅಟ್ಮಾಸ್ಫಿಯರಲ್ಲಿ ಇರೋ ಇವರು ಎಷ್ಟು ಲಕ್ಕಿ ಅಂತ ಅಂದ್ಕೊಂಡು ನಮ್ಮ ಈ ದಿನಾನ ಇಲ್ಲಿಗೆ ಮುಗಿಸಿ ವಾಪಸ್ ನಾವು ಗ್ರಿಂಡೆಲ್ವಾಲ್ಡ್ಗೆ ಹೊರಟ್ವಿ. ಇದು ನಮ್ಮ ಡೇ 4 ಇನ್ ಸ್ವಿಟ್ಜರ್ಲ್ಯಾಂಡ್. ನಾವು ಗ್ರಿಂಡೆಲ್ವಾಲ್ಡಿಂದ ಇಂಟರ್ಲೇಕನ್ ಕಡೆಗೆ ಹೋಗ್ತಾ ಇದ್ದೀವಿ. ಲೇಕ್ ತೂನ್ ಮತ್ತು ಲೇಕ್ ಬ್ರಿನ್ಸ್ ಮಧ್ಯ ಬರೋ ಬ್ಯೂಟಿಫುಲ್ ಟೌನೇ ಇಂಟರ್ಲೇಕನ್. ಸೊ ನಾವು ಇಂಟರ್ಲೇಕನ್ ರೀಚ್ ಆಗಿ ಸುತ್ತಮುತ್ತ ಎಲ್ಲ ನೋಡಿಕೊಂಡು ವಿ ವರ್ ಜಸ್ಟ್ ವಾಕಿಂಗ್ ಟುವರ್ಡ್ಸ್ ಅವರ್ ಸ್ಟೇ. ಸೊ ಸ್ವಿಟ್ಜರ್ಲ್ಯಾಂಡಲ್ಲಿ ತುಂಬ ಇಂಡಿಯನ್ ಮೂವೀಸ್ ಶೂಟ್ ಆಗಿದೆ, ಅದರಲ್ಲೂ ಬಾಲಿವುಡ್ ಮೂವೀಸ್ ಜಾಸ್ತಿ. ಸೊ ಹಾಗೆ ಹೋಗ್ಬೇಕಾದ್ರೆ ನಮಗೆ ಅಲ್ಲಿ ಯಶ್ ಚೋಪ್ರಾ ಅವ್ರ ಸ್ಟ್ಯಾಚು ಕಾಣಿಸ್ತು. ಯಶ್ ಚೋಪ್ರಾ ಅವ್ರ ಮೂವೀಸಿಂದ ಇಲ್ಲಿನ ಟೂರಿಸಮ್ ತುಂಬ ಡೆವಲಪ್ ಆಗಿದೆ. ಸೊ ಅದನ್ನ ಅವರು ರೆಕಗ್ನೈಸ್ ಮಾಡಿ ಅವ್ರ ಸ್ಟ್ಯಾಚು ಇಲ್ಲಿ ಹಾಕಿದ್ದಾರೆ. ಇದು ನಾವು ಇಂಟರ್ಲೇಕನಲ್ಲಿ ಉಳ್ಕೊಂಡಿರೋ ಜಾಗ. ತುಂಬ ಸ್ಮಾಲ್ ಆ್ಯಂಡ್ ಕೋಝಿ ಆಗಿತ್ತು. ಅಲ್ಲಿ ವಿಂಡೋಯಿಂದ ವ್ಯೂ ತುಂಬ ಚೆನ್ನಾಗಿತ್ತು. ನಮಗೆ ಸ್ನೋ ಕ್ಯಾಪ್ ಮೌಂಟೇನ್ಸ್ ಕಾಣಿಸ್ತಾ ಇತ್ತು. ಸೊ ಬೇಗ ಚೆಕ್ ಇನ್ ಮಾಡಿ ಫ್ರೆಶ್ ಅಪ್ ಆಗಿ ಹಾಗೆ ಸುಮ್ಮನೆ ಒಂದು ಒಳ್ಳೆ ವಾಕ್ ಹೋದ್ವಿ.
ಇಂಟರ್ಲೇಕನ್ ಅಡ್ವೆಂಚರಸ್ ಸ್ಪೋರ್ಟ್ಸ್ಗೆ ಒಂದು ಪ್ರೈಮ್ ಲೊಕೇಶನ್ನು. ಅಂದರೆ ಪ್ಯಾರಾಗ್ಲೈಡಿಂಗ್, ಸ್ಕೀಯಿಂಗ್, ಸ್ನೋಬೋರ್ಡಿಂಗ್ ಎಲ್ಲ ಆ್ಯಕ್ಟಿವಿಟೀಸ್ಗೂ ಇಲ್ಲಿ ಆಪ್ಷನ್ಸ್ ಇದೆ. ಅಲ್ಲಿ ನಾವು ಈ ಮಾರ್ಕೆಟ್ ಪ್ಲೇಸ್ ನೋಡಿದ್ವಿ. ಸಾವನೇರ್ಸ್ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ಒಳ್ಳೆ ಕ್ರಾಕರೀಸ್ ಆಗಲಿ, ಆಮೇಲೆ ಈ ಫ್ರಿಜ್ ಮ್ಯಾಗ್ನೆಟ್ಸು ಎಲ್ಲ ಸಿಕ್ತು. ಇಲ್ಲಿ ಸ್ವಿಸ್ ನೈಫ್ ತುಂಬ ಫೇಮಸ್. ಅಕಾರ್ಡಿಂಗ್ ಟು ದೇರ್ ಆಕ್ಯುಪೇಷನ್ಸ್ ಇಲ್ಲಿ ಜನ ಸ್ವಿಸ್ ನೈಫ್ ಬೈ ಮಾಡ್ತಾರೆ. ಇದು ನಮ್ಮ ಲಾಸ್ಟ್ ಡೇ ಆ್ಯಂಡ್ ಡೇ 5 ಇನ್ ಸ್ವಿಟ್ಜರ್ಲ್ಯಾಂಡ್. ಒಂದು ಒಳ್ಳೆ ಕಾಸಿ ಕೆಫೆ ಹುಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೊರಟ್ವಿ. ಮೋರ್ ದ್ಯಾನ್ ದಟ್ ಐ ವಾಸ್ ವೆರಿ ಮಚ್ ಎಕ್ಸೈಟೆಡ್ ಫಾರ್ ಮೈ ಪ್ಯಾರಾಗ್ಲೈಡಿಂಗ್ ಆ್ಯಕ್ಟಿವಿಟಿ ಟುಡೇ. 11 ಗಂಟೆಗೆ ಬುಕ್ ಮಾಡಿದ್ವಿ, ಬಟ್ ತುಂಬ ಫಾಗ್ ಇತ್ತು. ಬಟ್ ಐ ವಾಸ್ ಜಸ್ಟ್ ಪ್ರೇಯಿಂಗ್ ದ ಸನ್ ವುಡ್ ಕಮ್ ಆ್ಯಂಡ್ ಕ್ಲಿಯರ್ ದ ಕ್ಲೌಡ್ಸ್ ಅಂತ. ನೋಡಬೇಕು ಏನಾಗುತ್ತೆ ಅಂತ. ಲಕಿಲಿ ಸನ್ ಬಂದು ವೆದರ್ ಬೆಟರ್ ಆಯಿತು ಆ್ಯಂಡ್ ನನ್ನ ಪ್ಯಾರಾಗ್ಲೈಡಿಂಗ್ ಜರ್ನಿ ಸ್ಟಾರ್ಟ್ ಆಯಿತು. What I need you all to do is to sit in the last 2 rows. Okay, so anywhere in the last 2 rows is good. So you'll be back here for about 1 o'clock. Hello! Hello! Hey, how are you? Excited? Yeah? First time? Yes. Just wait for the last pilots. ನಾವು ಹೋಗಿದ್ದ ಗ್ರೂಪಲ್ಲಿ 4 ಜನ ಇದ್ದರು. ಸೊ 4 ಜನಕ್ಕೆ 4 ಜನ ಪೈಲಟ್ಸ್ ಬೇಕಾಗತ್ತೆ. ಸೊ 4 ಪೈಲಟ್ಸ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಟಾಪ್ ಆಫ್ ದ ಹಿಲ್ಗೆ ಹೊರಟ್ರಿ. ಎಲ್ಲ ಪೈಲಟ್ಸ್ ಬಂದಾದಮೇಲೆ ಅವ್ರು ನಮಗೆ ಇನ್ಸ್ಟ್ರಕ್ಷನ್ಸ್ನ ಬ್ರೀಫ್ ಮಾಡಿದ್ರು. There you will get the helmet, harness, jacket if you need, but you don't need probably. It's very warm on top. And then we sprayed the wings. And then the most important part is take off. That's teamwork. You're going to be in front of us and we count 3, 2, 1 and then we have to run together. First a bit slowly and then we have to go fast. If you sit down too early, we're going to fall over you and maybe you're going to roll down the hill to the valley. But no, it's not dangerous, but it's really important. And the rest actually will tell you the pilot. It's not many words to tell you. It's a beautiful day today. It's awesome. Maybe it's a bit foggy. We're going to fly over the fog. You get amazing pictures. And maybe you can do some turns through a hall. It's really mystic. I love it. Today it's beautiful. And when we get updraft lift, we start to circle like birds does. Maybe you saw it already. They all the time circling. When you do this and you feel fun in your stomach, please tell us. Then we're going to fly straight because we don't want to see your lunch, okay? Yeah. Landing is easy. You just get ready to touch the ground with your feet. We slow down the gliders and maybe you have to do a couple steps. That's it. ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೇಳಿಸ್ಕೊಂಡು ಬೆಟ್ಟದ ಮೇಲ್ಗಡೆ ಜಂಪ್ ಪಾಯಿಂಟ್ಗೆ ಹೋಗ್ಬೇಕಾದ್ರೆ ದೇರ್ ವಾಸ್ ಸೋ ಮೆನಿ ಬಟರ್ಫ್ಲೈಸ್ ಇನ್ ಮೈ ಸ್ಟಮಕ್. ನಮ್ಮ ಜಂಪ್ ಪಾಯಿಂಟ್ಗೆ ರೀಚ್ ಆದ್ವಿ. ಅಲ್ಲಿ ಹೋದ್ಮೇಲೆ ಪೈಲಟ್ಸ್ ಎಲ್ಲ ನಮ್ಮ ಟೇಕ್ ಆಫ್ಗೆ ರೆಡಿ ಮಾಡ್ಕೊತಾ ಇದ್ರು. Get hired, I'm Stuttgart. surely.
ಅಲ್ಲಿ ಹಂಗೆ ಏರಲ್ಲಿ ಹಿ ಆಸ್ಕ್ ಮೀ ಡು ಯು ಲೈಕ್ ರೋಲರ್ ಕೋಸ್ಟರ್ಸ್ ಅಂತ. ಐ ಸೆಡ್ ಯೆಸ್ ಆ್ಯಂಡ್ ಕ್ವಿಕ್ಲಿ ಹಿ ಜಸ್ಟ್ ಸ್ಟಾರ್ಟೆಡ್ ಮೇಕಿಂಗ್ ಸ್ವಿಂಗ್ಸ್, ಫ್ಲಿಪ್ಸ್ ಆ್ಯಂಡ್ ವಾಟ್ ನಾಟ್. ಸೊ ಹೀಗಿತ್ತು ನಮ್ಮ ಸ್ವಿಟ್ಜರ್ಲ್ಯಾಂಡ್ ಅಡ್ವೆಂಚರಸ್ ಟ್ರಿಪ್. ಹೋಪ್ ಯು ಆಲ್ ಲೈಕ್ಡ್ ಇಟ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಆಲ್ ಇನ್ ಅವರ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.